ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್ ಇವತ್ತು ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಆ್ಯಂಡ್ ನಿಮಗೆ ಟೈಟಲ್ಲು ಆ್ಯಂಡ್ ನಿಮಗೆ ಸ್ಕ್ರಿಪ್ಟ್ಗಳೆಲ್ಲ ಕಡೆ ಹೋಗಿ ಹುಡುಕ್ಬೇಕಂತ ಅವಶ್ಯಕತೆ ಇಲ್ಲ. ನಿಮಗೆ ಯೂಟ್ಯೂಬೇ ಬಂದುಬಿಟ್ಟು ನಿಮ್ಮದು ಏನಿದೆ ನೀವು ಒಂದು ಸ್ವಲ್ಪ ನಿಮ್ಮದು ವೀಡಿಯೋದ ಬಗ್ಗೆ ಸ್ವಲ್ಪ ಹಾಕಿದರೆ ಸಾಕು, ಅದೇನೇ ನಿಮಗೆ ಟೈಟಲ್ ಕ್ರಿಯೇಟ್ ಮಾಡಿಕೊಡುತ್ತೆ. ಆ್ಯಂಡ್ ಸ್ಕ್ರಿಪ್ಟು ನೀವು ಯಾವ ವಿಡಿಯೋ ಬಗ್ಗೆ ನೀವು ಮಾಡ್ತೀರಾ ಅದ್ರ ಬಗ್ಗೆ ಸ್ಕ್ರಿಪ್ಟು ಸ್ವಲ್ಪ ಬರ್ಕೊಡುತ್ತೆ. ನೀವು ಅದರಿಂದ ಪಾಯಿಂಟ್ಸ್ಗಳನ್ನ ತೆಗೆದು ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ವೀಡಿಯೋದಲ್ಲಿ. ಸೊ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಈಸಿ. ಈ ಅಪ್ಡೇಟು ಒಂಥರ ಎಲ್ಲರಿಗೂ ತುಂಬ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಸಣ್ಣ ಯೂಟ್ಯೂಬರ್ಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಗೈಸ್ ನಾನು ತೋರಿಸ್ಕೊಡ್ತೀನಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ಅದು ಯಾವ ಥರ ಯೂಸ್ ಮಾಡ್ಕೋಬೋದು ನೀವು ಅಂತ. ಸೊ ಬನ್ನಿ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್ ನಾವೀಗ ಬಂದಿರ್ತೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ studio.youtube.com ಏನಿದೆ ಅದು ಟೈಪ್ ಮಾಡ್ಕೊಳ್ಳಿ. ನಿಮ್ಮ YT ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೋಬೇಕು. ಓಕೆನಾ ಗೈಸ್? ಸೊ ಈ ಥರ ಓಪನ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೇಲೆ ಕಾಂಟೆಂಟ್ ಕೆಳಗಡೆ ಬಂದುಬಿಟ್ಟು ನಿಮ್ಮದು ಅನಲಿಟಿಕ್ಸ್ ಆಪ್ಷನ್ ಇದೆಯಲ್ಲ, ಮೂರನೇ ಆಪ್ಷನ್ನು. ಓಕೆನಾ? ಅನಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ 3 ಆಪ್ಷನ್ ಕಾಣ್ತಾ ಇದೆ ನೋಡಿ. ಇಲ್ಲಿ 3 ಅಲ್ಲ 4 2 3 4 ಓಕೆನಾ? ಇದರಲ್ಲಿ 4 5 ಆಪ್ಷನ್ ಇದೆ. ಸೊ ಇದರಲ್ಲಿ ಬಂದುಬಿಟ್ಟು ಲಾಸ್ಟ್ನೇ ಆಪ್ಷನ್ ನಿಮ್ಗೊಂದು ಕಾಣಿಸ್ತಿರ್ಬೇಕಲ್ಲ, ಲೈಕ್ ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಇದೆ. ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಸೊ ನಾನು ಝೂಮ್ ಮಾಡಿಬಿಡ್ತೀನಿ. ಓಕೆನಾ? ಸೊ ಇನ್ಸ್ಪಿರೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಅದು ಯಾವ ಥರ ಅಂತ ನೋಡೋಣ. ಸೊ ಇಲ್ಲಿ ಶೋ ಆಗ್ತಿದೆಯಲ್ಲ ಸರ್ಚ್ ಬಟನ್, ಏನೊಂದು ನಿಮಿಷ ಇರಿ. ಸೊ ಸರ್ಚ್ ಬಟನ್ ಏನಿದೆ ಅದು ಕಾಣಿಸ್ತಿದೆ. ಸರ್ಚ್ ಬಟನ್ ಮೇಲೆ ಅಲ್ಲೊಂದು ಸ್ಟಾರ್ ಬಟನ್ ಏನಿದೆ ಅದು ಒಂಥರ AI ಥರ. ಓಕೆನಾ? ಸೊ ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಏನು ಮಾಡಬೇಕು, ಸರ್ಚ್ ಮಾಡಬೇಕು. ಏನು ಸರ್ಚ್ ಮಾಡಬೇಕಂದ್ರೆ ಈಗ ನಿಮ್ಮದು ವೀಡಿಯೋ ಯಾವುದ್ರ ಬಗ್ಗೆ ನೀವು ವೀಡಿಯೋ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ. ಈಗ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ನಾನೊಂದು ಟೈಪ್ ಮಾಡ್ತೀನಿ, ಹೌ ಟು ಮೇಕ್ ಎ ಥಂಬ್ನೇಲ್. ಇದು ನಾನು ವೀಡಿಯೋ ಬಗ್ಗೆ ಮಾಡಿರೋದು. ಇದನ್ನು ನಾನೊಂದು ಕೀವರ್ಡ್ನ ನಾನು ಇಲ್ಲಿ ಹಾಕಿದ್ದೀನಿ. ಓಕೆನಾ? ಹೌ ಟು ಮೇಕ್ ಥಂಬ್ನೇಲ್ ಫಾರ್ ಯೂಟ್ಯೂಬ್ ಅಂತಲೇ ಹಾಕಿದ್ದೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಟೈಟಲ್ಸ್ ಕ್ರಿಯೇಟ್ ಮಾಡ್ತಾಯಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಾರ್ ಹಾಕಿದೆಯಲ್ಲ ರೆಡ್ಡಲ್ಲಿ, ಅದಾದಮೇಲೆ ನಿಮಗೆ ಇಲ್ಲಿ ಶೋ ಆಗ್ತಿದೆಯಲ್ಲ ಸೊ ರೆಡ್ ಕಲರಲ್ಲಿ, ಇದೇ ಬಂದುಬಿಟ್ಟು ನಮ್ಮದು ಏನು ಟೈಟಲ್ಲು. ಒಂದು ನಿಮಿಷ ಇದೇನು ಬ್ಯಾಕ್ ಮಾಡಿಬಿಡ್ತೀನಿ. ಓಕೆನಾ? ಸೊ ಇಲ್ಲಿ ಸ್ಟಾರ್ ಹಾಕ್ಬಿಟ್ಟು ಇಲ್ಲಿ ಇದೆಯಲ್ಲ ನಿಮಗೆ ರೆಡ್ ಲೈನಲ್ಲಿ, ಇದು ಬಂದುಬಿಟ್ಟು ನೀವು ಟೈಟಲಲ್ಲಿ ಯೂಸ್ ಮಾಡ್ಕೋಬೋದು. ಓಕೆನಾ? ಬೈ ಚಾನ್ಸ್ ನಿಮಗೆ ಈ ಟೈಟಲ್ ಯಾವುದೂ ಇದರಲ್ಲಿ ಇಷ್ಟ ಆಗಿಲ್ಲ ಅಂದರೆ ಇನ್ನೊಂದು ಸಲ ರಿಫ್ರೆಶ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದ್ರ ಮೇಲೆ ರಿಫ್ರೆಶ್ನ ನೀವು ಮಾಡಿದರೆ ಇನ್ನೂ ಕೆಲವೊಂದು ಸ್ವಲ್ಪ ಟೈಟಲ್ಸು ನಿಮಗೆ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬೇ. ಯಾರೆಲ್ಲ ಆಡಿಯನ್ಸು ಸರ್ಚ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ಯಾವ್ಯಾವ ಟೈಪಲ್ಲಿ ಸರ್ಚ್ ಮಾಡಿರ್ತಾರೆ ಆ ಟೈಪಲ್ಲಿ ನಿಮಗೆ ಏನು ಸಿಗುತ್ತೆ, ಟೈಟಲ್ಸ್ಗಳು ಸಿಗುತ್ತೆ. ಸೊ ನೀವು ಇಲ್ಲಿಂದನೇ ಕಾಪಿ ಮಾಡಿಕೊಂಡು ನಿಮ್ಮ ಟೈಟಲಲ್ಲಿ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಇದರಿಂದ ಬಂದುಬಿಟ್ಟು ನಿಮ್ಮದು ರೀಚ್ ಇರುತ್ತೆ, ರೀಚು ಅದು ಜಾಸ್ತಿ ಆಗುತ್ತೆ. ಯಾಕಂದರೆ ಆಡಿಯನ್ಸು ಯೂಟ್ಯೂಬಿಗೆ ಬಂದುಬಿಟ್ಟು ಇದೆಲ್ಲ ಕೀವರ್ಡ್ಸು ಹಾಕ್ಬಿಟ್ಟು ಸರ್ಚ್ ಮಾಡ್ತಾ ಇರ್ತಾರೆ, ಅದೇ ಬಂದುಬಿಟ್ಟು ನಮಗೆ ರಿಕಮೆಂಡ್ ಮಾಡೋದು. ಅದಾದಮೇಲೆ ಇನ್ನು ಇಲ್ಲೋ ಒಂದು ಆಪ್ಷನ್ ಇದೆಯಲ್ಲ ಪಿಂಕ್ ಕಲರಲ್ಲಿ, ಕ್ರಿಯೇಟ್ ಔಟ್ಡೋರ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕಲ್ಲ, ಹೌ ಟು ಮೇಕ್ ಯೂಟ್ಯೂಬ್ ಥಂಬ್ನೇಲ್ ಆ್ಯಂಡ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಆ್ಯಂಡ್ ಯುವರ್ ಫೋನ್ ಅಂತ ಇದೆಯಲ್ಲ. ಸೊ ಇದೆಲ್ಲ ಬಂದುಬಿಟ್ಟು ಪಾಯಿಂಟ್ಸ್ಗಳು. ಈ ಕಡೆ ಸೈಡಲ್ಲಿ ನಿಮಗೆ ಈ ಕಡೆ ಇನ್ನೂ ಸಣ್ಣದಾಗಿ ಬರ್ದಿರೋದು ಕಾಣಿಸ್ತಿದೆಯಲ್ಲ, ಈ ಕಡೆ ಸೈಡಲ್ಲಿ ಪಾಯಿಂಟ್ಸ್ಗಳು ನಿಮಗೆ ಕೊಟ್ಟಿರೋದು. ಸೊ ಈ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಏನು ಮಾಡ್ಬೋದು, ವೀಡಿಯೋನ ಮಾಡ್ಬೋದು. ಓಕೆನಾ? ಸೊ ಅವ್ರು ಹೇಳಿದಾರಲ್ಲ ಕ್ಯಾನ್ವಾ ಆ್ಯಪಲ್ಲಿ ಯಾವ ಥರ ಥಂಬ್ನೇಲ್ನ ಮಾಡೋದು ಆ್ಯಂಡ್ ಫಾಂಟ್ಸ್ಗಳೆಲ್ಲ ಯಾವ ಥರ ಆ್ಯಡ್ ಮಾಡೋದು. ಓಕೆನಾ? ಆ್ಯಂಡ್ ಎಲಿಮೆಂಟ್ಸ್ಗಳೆಲ್ಲ ಯಾವ ಥರ ಆ್ಯಡ್ ಮಾಡೋದು, ಇವನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ನಿಮ್ಮ ವೀಡಿಯೋದಲ್ಲಿ ಅಂತ ಅವರೇ ನಿಮಗೆ ಸಜೆಸ್ಟ್ನ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಷ್ಟೇ ಬಂದುಬಿಟ್ಟು ಇಲ್ಲಿ ಈಗ ಬಂದುಬಿಟ್ಟು ಸ್ವಲ್ಪ ಈಗ ಆ್ಯಡ್ ಆಗಿರೋದು, ಇದು ಫ್ಯೂಚರು ಈಗಷ್ಟೇ ಆ್ಯಡ್ ಆಗಿರೋದು. ಬಿಕಾಸ್ ಇನ್ನು ಮುಂದಕ್ಕೆ ಹೋಗ್ತಾ ನೀವು ಯಾವ ಥರ ಸೇಮ್ ನೀವು ನಿಮ್ಮ ಟೈಟಲ್ನ ಹಾಕ್ತೀರಾ ಸೇಮ್ ಅದೇ ಥರ ನಿಮಗೆ ಟೈಟಲ್ಸ್ ಏನಿದೆ ಕೊಡುತ್ತೆ, ಅದರ್ ರಿಲೇಟೆಡ್ ಟೈಟಲ್ಸೇ ಕೊಡುತ್ತೆ. ಆ್ಯಂಡ್ ಸ್ಕ್ರಿಪ್ಟನ್ನು ಕೂಡ ಸೇಮ್ ಅದರ್ ರಿಲೇಟೆಡೇ ನಿಮಗೆ ಸ್ಕ್ರಿಪ್ಟನ್ನು ಕೊಡ್ತಾರೆ ಇವರು. ಓಕೆನಾ? ಸೊ ಇದೊಂದು AI ಜನ್ರೇಟ್ ಮಾಡಿರೋದು ಇದರೆಲ್ಲ ಆಪ್ಷನ್ ಆ್ಯಡ್ ಮಾಡಿರೋದು. ಸೊ AI ಯಾವ ಥರ ಯೂಸ್ ಮಾಡುತ್ತೆ, ಲೈಕ್ ChatGPT ಆಯಿತು, ಅದೇ ಥರ ಸೇಮ್ ಇದೂ ಬಂದುಬಿಟ್ಟು ನಿಮಗೆ
ಮಾಡಿಕೊಡುತ್ತೆ. ಸೊ ಕ್ರಿಯೇಟ್ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೂ ಏನಿರುತ್ತೆ, ಏನು ಸ್ಕ್ರಿಪ್ಟ್ ಎಲ್ಲ ಏನಿರುತ್ತೆ ಅದು ಬಂದುಬಿಟ್ಟು ರೆಡಿ ಮಾಡಿಕೊಡುತ್ತೆ. ಆ್ಯಂಡ್ ಸ್ಕ್ರಿಪ್ಟ್ ಎಂಜಾಯ್ ಮಾಡಿ ಆ್ಯಂಡ್ ಟೈಟಲ್ಲು ತೊಗೊಂಡು ಎಂಜಾಯ್ ಮಾಡಿ. ಓಕೆನಾ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.